ತೋರಿಸ್ಕೊಳ್ಳಿಕ್ಕೆ ಹೋಗಿ ಹಾಳದ್ದು ಯಕ್ಷಗಾನ. ನಾವು ಚಪ್ಪಾಳೆಗಾಗಿ ಯಾವುದನ್ನು ಮಾಡಬಾರ್ದು. ಕಲೆಗೆ ಸರಿಯಾಗಿ ನಾವು ನ್ಯಾಯವನ್ನು ಕೊಟ್ರೆ ಅದು ಖುಷಿ ಆದ್ರೆ ಜನ ಹೊಡಿತಾರೆ. ಚಪ್ಪಾಳೆ ಕಂಡೀಷನ್ ಹಾಕಿದ್ರು, ಯಾರಿಗೂ ಚಪ್ಪಾಳೆ ಹೊಡಿಬಾರ್ದು ನೀವು ಅಂತ ಹಾಕಿದ್ರಂತ. ನಾನು ಹೋಗ್ಲಿಲ್ಲ ಅಲ್ಲಿಗೆ. ಆದ್ರೆ ಮರಿಯಪ್ಪಾಚಾರ್ಯ ಪದ್ಯಕ್ಕೆ ಚಪ್ಪಾಳೆ ಬಿದ್ದಿದೆ. ಆದ್ರೆ ಭಾಗವತರ ಸ್ವರ ಕೇಳಿದಷ್ಟೆಲ್ಲ ಚಂಡೆ ಮೊದಲೆಯನ್ನ ಬಸ್ಬಾರ್ದು. ಭಾಗವತರ ಆಲಾಪನೆಯನ್ನ ಅಲ್ಲಿಗೆ ಮೊಟಕುಗೊಳಿಸ್ಬೇಕು. ಯಾಕಂದ್ರೆ ಅವ್ರು ತಕೊಂಡು ಹೋಗ್ತಾರೆ. ಅವ್ರ ಕೈ ಚಾಲಕ ತೋರಿಸ್ಲಿಕ್ಕೆ ಇವ್ರು ಪದ್ಯ ಆಲಾಪನೆ ಕೊನೆವರೆಗೂ ಮಾಡ್ತಾ ಇದ್ರೆ ಅವ್ರು ಬಾರಿಸಿದ್ದು ಯಾರಿಗೂ ಕೇಳುದಿಲ್ಲ. ಸ್ವರ ಹೋದ್ಮೇಲೆ ಮತ್ತೆ ಪ್ರೇಕ್ಷಕರೇ ಅವಾಯ್ಡ್ ಮಾಡ್ತಾರೆ ಅವನನ್ನು. ಯಾಕಂದ್ರೆ ಅವ್ರಿಗೆ ಇದು ವಿದ್ಯೆ ಎಷ್ಟೊಂದು ಗೊತ್ತಿರುವುದಿಲ್ಲ ಪ್ರೇಕ್ಷಕರಿಗೆ. ಅದು ಎಂತ ಅವ್ರನ್ನ ಇಳಿಸಿ ಮಾರ್ಯಾರ ಅಂತ. ಪ್ರಿಯ ವೀಕ್ಷಕರೇ, ಕಾರ್ಯಕ್ರಮವನ್ನು ನೋಡಿ ಹಾಗೆ ಸುಮ್ಮನಾಗಬೇಡಿ. ನಮ್ಮ ಕಲಾಜೀವಿ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ನಮ್ಮನ್ನ ಪ್ರೋತ್ಸಾಹಿಸಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಈಗ ಚಪ್ಪಾಳೆ ಹೊಡೆದ ಕೆಲವರು ಬಾವಿನೇ ಮುಗಿಸೋದಿಲ್ಲ. ಸ್ವರ ಒಂದ್ 2-3 ಸ್ವರ ಹಾಕೊಂಡು ಅಲಿಸ್ತಾ ಇರ್ತಾರೆ. ಅವರಿಗೆ ಚಪ್ಪಾಳೆ ಬಿದ್ದ ಮೇಲೆ ನಿಲ್ಸುದು, ಅಲ್ಲಿ ನಿಲ್ಸುದಿಲ್ಲ. ಆ ತರ ಎಲ್ಲ ಬಂದಿದೆ. ನಾವು ಚಪ್ಪಾಳೆಗಾಗಿ ಯಾವುದನ್ನು ಮಾಡಬಾರ್ದು. ಕಲೆಗೆ ಸರಿಯಾಗಿ ನಾವು ನ್ಯಾಯವನ್ನು ಕೊಟ್ರೆ ಅದು ಖುಷಿ ಆದ್ರೆ ಜನ ಹೊಡಿತಾರೆ ಚಪ್ಪಾಳೆ. ಅವರು ಚಪ್ಪಾಳೆ ಬರ್ಲಿ ಅಂತ ನಾವು ಕಾದುಕೊಂಡು ನಾವು ಅದನ್ನು ಪ್ರಯತ್ನ ಮಾಡಬಾರ್ದು. ಆ ಪ್ರಯತ್ನಕ್ಕೆ ನಮ್ಮ ಪದ್ಯಗಳು ಇರಬಾರ್ದು. ರಂಗಕ್ಕೆ ಎಷ್ಟು ಬೇಕು ಅಷ್ಟು ಮಾಡಬೇಕು. ಯಾಕಂದ್ರೆ ಕಲಾವಿದರು 10 ಜನ ಕಲಾವಿದರು ನಾನು ಹೇಳಿದ್ನಲ್ಲ, ಅವರು ಪುರಾಣಿಕರು ತೀರಿ ಹೋದ್ದು. ನಾನಾಗ ಅಲ್ಲಿ ಚಂಬ್ರೋಟ ಕೇಂದ್ರದಲ್ಲಿದ್ದೆ. ಇಲ್ಲಿ 5 ಜನ ಹಳೆ ಭಾಗವತರು, 5 ಜನ ಹೊಸ ಭಾಗವತರನ್ನ ಹಾಕಿ ಕಲಾರಂಗರು ಒಂದು ಕಾರ್ಯಕ್ರಮ ಮಾಡಿದ್ರು. ಅಲ್ಲಿ ಕಂಡೀಷನ್ ಹಾಕಿದ್ರು, ಯಾರಿಗೂ ಚಪ್ಪಾಳೆ ಹೊಡಿಬಾರ್ದು ನೀವು ಅಂತ ಹಾಕಿದ್ರಂತ. ನಾನು ಹೋಗ್ಲಿಲ್ಲ ಅಲ್ಲಿಗೆ. ಆದ್ರೆ ಮರಿಯಪ್ಪಾಚಾರ್ಯ ಪದ್ಯಕ್ಕೆ ಚಪ್ಪಾಳೆ ಬಿದ್ದಿದೆ. ಅಷ್ಟು ಕಂಡೀಷನ್ ಹೇಳಿದ್ರು ಹಾಕಿದ್ದಾರೆ ಜನ. ಯಾಕಂದ್ರೆ ತಡ್ಕೊಳ್ಲಿಕ್ಕೆ ಆಗ್ಲಿಲ್ಲ ಅವರಿಗೆ. ಅದು ಅಡ್ಡಿಲ್ಲ. ಯಾಕಂದ್ರೆ ಅವ್ರು ಚಪ್ಪಾಳೆಗಾಗಿ ಹೇಳುದಲ್ಲ, ಅವ್ರು ಹೋಗಿ ಮಾಮೂಲಿ ಹೇಳುವಾಗ ಹೇಳಿದ್ರು. ಆದ್ರೆ ಜನರಿಗೆ ಅದು ಅಷ್ಟು ಪರಿಣಾಮ ಆಯ್ತು. ಪರಿಣಾಮಾಗಿ ಚಪ್ಪಾಳೆ ಹೊಡೆದ್ರು. ಅಲ್ಲಿ ಕಂಡೀಷನ್ ಹಾಕಿದ್ರು ಹೊಡೆದಿದ್ದಾರೆ ಅವರು. ಈಗ ಹಂಗಲ್ಲ. ಈಗ ಕಂಡೀಷನ್ ಅಲ್ಲ, ಇವರು ಭಾಗವತರೇ ಚಪ್ಪಾಳೆ ಬರ್ಲಿ ಅಂತಲೇ ಕಾಯ್ತಾ ಇರ್ತಾರೆ. ಚಪ್ಪಾಳೆ ಇಲ್ದೆ ಪಂಚಮಕ್ಕೆ ಹೋದ್ಕೊಂಡು ಚಪ್ಪಾಳೆ ಬರ್ತದೆ ಸಾಮಾನ್ಯ ಈಗ. ಹಾಗಾಗಿ ಅದನ್ನೆಲ್ಲ ಕಮ್ಮಿ ಮಾಡ್ಬೇಕು. ನಾವು ರಂಗದಲ್ಲೇ ನಮ್ಗೆ ಎಷ್ಟು ಬೇಕು ಅಷ್ಟೇ ಕೆಲಸ ಮಾಡ್ಬೇಕು. ನಾವು ಜನರನ್ನ ನಾವು ಏನೋ ಅಂದ್ರೆ ಈಗ ಇನ್ನೊಂದು ಏನಾಗಿದೆ ಅಂದ್ರೆ ಅವ್ರವ್ರನ್ನ ತೋರ್ಸ್ಕೊಳ್ಳಿಕ್ಕೆ ಹೋಗಿ ಹಾಳದ್ದು ಯಕ್ಷಗಾನ. ಭಾಗವತ್ನ ನನ್ನನ್ನು ಕಾಣಿಸ್ಕೊಳ್ಬೇಕು ಅಂತ, ಮೊದ್ಲೆಗಾರನೇ ನಾನ್ ಕಾಣಿಸ್ಕೊಳ್ಬೇಕು ಅಂತ 4-5 ಮೊದ್ಲೆ ಹೀಗೆಲ್ಲ ಬಂದದ್ದು. ಚಂಡೆಯವ್ರಿಗೆ ನಾನ್ ಕಾಣಿಸ್ಬೇಕು, ಪ್ರತಿಯೊಬ್ಬರಿಗೂ ಅವರನ್ನು ಕಾಣಿಸ್ಕೊಳ್ಳಿ. ಇದು ಮೇಳ ಅಂದ್ರೆ ಹಾಗಲ್ಲ, ಎಲ್ಲ ಒಟ್ಟು ಸೇರಿ ಎಲ್ಲ ಏನೊಂದು ತಯಾರಾಗ್ಬೇಕು. ಅವ್ರವ್ರು ವೈಯಕ್ತಿಕವಾಗಿ ಅವ್ರ ಮೆರೆಯುವುದಲ್ಲ, ಟೋಟಲ್ ನಾವು ಕೊಡ್ಬೇಕು. ಆಗ ಚಂದ ಆಗ್ತದೆ ಆಟ ನೋಡ್ಲಿಕ್ಕೆ. ಪ್ರದರ್ಶನ. ಹೌದು, ಮೇಳ ಅನ್ನೋದೇ ಹಾಗೆ. ಮೇಳ ಅಂದ್ರೆ ಆ ರೀತಿ ಎಲ್ಲ ಒಟ್ಟು ಸೇರಿ ಪ್ರದರ್ಶನ ಕೊಟ್ಟಾಗ ಒಬ್ರಿಗೊಬ್ರು ಮಾತಾಡ್ಕೊಂಡು ಹೀಗೀಗ ಮಾಡುವ ಅಂತ ಆ ಚರ್ಚೆಗಳೆಲ್ಲ ಮಾಡಿದ್ರೆ ಆಟ ಇವತ್ತಿಗೂ ಒಳ್ಳೆ ಆಗ್ತದೆ. ಆಗ ನಾವು ಮೇಳದಲ್ಲಿ ಇರುವಾಗ ಬಹಳ ಕಷ್ಟ ಇತ್ತು, ಊಟಕ್ಕೆ ಎಲ್ಲದಕ್ಕೂ ಕಷ್ಟ ಇತ್ತು. ಈಗ ದೇವ್ರು ನಡೆಸಿ ಯಾವ ಮೇಳಕ್ಕೂ ಏನು ಅಷ್ಟು ಸಮಸ್ಯೆ ಇಲ್ಲ. ನಾವು ಈಗ ನೀವು ನಡ್ಕೊಂಡು ಹೋಗೋ ಕಲಾವಿದರು ನೋಡಿದ್ದಾರೆ ಯಾವ್ದು ಮೇಳದಲ್ಲಿ ಈಗ ಸದ್ಯದಲ್ಲಿ? ಎಷ್ಟು ಸಣ್ಣ ಮೇಳ ಆದ್ರೂ ಒಂದು ವೆಹಿಕಲ್ ಇರ್ತದೆ. ನಾವು ನಡ್ಕೊಂಡೆ ಹೋದ್ 2 ವರ್ಷ 10 ಮೈಲ್ ನಡೆದದುಂಟು. 10 ಮೈಲ್ ನಡ್ಕೊಂಡು ಹೋದದ್ದುಂಟು. ಕೆಲವು ವೆಹಿಕಲ್ ಇಲ್ಲ. ಹಳ್ಳಿಯಲ್ಲಿ ಆಟ ಆದ್ರೆ ಆಗಲ್ಲ, ಬಸ್ಗಳು ಕಮ್ಮಿ. ನಮ್ಮ ಕಾಲದಲ್ಲಿ ಇಷ್ಟೆಲ್ಲ ವೆಹಿಕಲ್ ಇರ್ಲಿಲ್ಲ. ಹುಳ್ಳಿ ದೇವದಾಸ ಅವರು ಯಕ್ಷರಂಗದಲ್ಲಿ ಹಿಮ್ಮೇಳದಲ್ಲಿ ಚಂಡೆ ಮದ್ದಲೆಗಳ ಜವಾಬ್ದಾರಿಗಳು ಏನಂತ ಹೇಳ್ತೀರಿ? ಜವಾಬ್ದಾರಿ ಅಂದ್ರೆ ಈಗ ಭಾಗವತರ ಪದ್ಯ ಹೇಳ್ತಾರೆ, ಅದು ಕೆಲವು ಕುಣಿತ ಮಾಡುವಂತ ಪಾತ್ರಗಳಿರ್ತವೆ. ಅದನ್ನ ಮದ್ದಳೆಗಾರ ತಕೊಳ್ಬೇಕು. ಮದ್ದಳೆಗಾರನಿಗೆ ಸಹಕಾರ ಚಂಡೆಯನ್ನು ಕೊಡ್ಬೇಕು. ಹಾಗಾದ್ರೆ ಅದು ಚಂದ. ಅದು ಏನಾಗ್ತದೆ ಅಂದ್ರೆ ಕೆಲವರು ಚಂಡೆಗಾರರು ಸ್ವಲ್ಪ ಪರಿಣಿತರಿದ್ರೆ ಅವರನ್ನ ಇವ್ರು ಹೊಂದ್ಕೊಂಡು ಹೋಗ್ತಾರೆ. ಲೆಕ್ಕ ಹಾಗಲ್ಲ. ಮೊದ್ಲು ಭಾಗವತರು, ಆಮೇಲೆ ಮದ್ಲಿಗಾರರು, ಆಮೇಲೆ ಚಂಡೆಯವರು. ಅವರೊಂದು ಹೊಂದಾಣಿಕೆ ಇದ್ರೆ ಅಡ್ಡಿಲ್ಲ, ಒಬ್ರಿಗೊಬ್ರು ಹೊಂದಾಣಿಕೊಂಡು ಹೋಗ್ಬೇಕು. ಆದ್ರೆ ಭಾಗವತರ ಸ್ವರ ಕೇಳಿದಷ್ಟೆಲ್ಲ ಚಂಡೆ ಮದ್ಲೆಯನ್ನ ಬಾರಿಸಬಾರ್ದು. ಗಟ್ಟಿ ಬಾರಿಸುದು, ನುಡಿಸಬೇಕು. ಅದನ್ನ ಕೇಳಲಿಕ್ಕೆ ಇಂಪಾಗ್ಬೇಕು. ನಮ್ಗೆ ಮದ್ದಳೆಯಲ್ಲಿ ಎಷ್ಟು ಸ್ವರ ಬರ್ತದೆ ಅಷ್ಟನ್ನು ತೆಗಿಯೋದಲ್ಲ, ಅದಕ್ಕೊಂದು ಮಿತಿ ಇದೆ. ನಾವೀಗ ಮಾತಾಡುವಾಗ ಇದಕ್ಕಿಂತ ನಮ್ಗೆ ಗಟ್ಟಿ ಮಾತಾಡ್ಲಿಕ್ಕೆ ಬರುದಿಲ್ಲ, ಬೊಬ್ಬೆ ಹೊಡೆದಂಗೆ ಮಾತಾಡ್ಲಿಕ್ಕೆ ಬರ್ತದೆ. ಆದ್ರೆ ಅದು ಕೇಳಲಿಕ್ಕೆ ಇಂಪಾಗುದಿಲ್ಲ, ಅದರ ಔಚಿತ್ಯ ಇಲ್ಲ. ಹಾಗಾಗಿ ಎಷ್ಟು ಬೇಕು. ಮತ್ತೆ ಭಾಗವತರಿಂದ ಭಾಗವತಿಗೆ ಅಂದ್ರೆ ನಾವು ವ್ಯತ್ಯಾಸ ಮಾಡ್ಬೇಕು.
ಈಗ ಒಳ್ಳೆ ದಪ್ಪ ಸ್ವರ, ತುಂಬಾ ಗಟ್ಟಿ ಸ್ವರ ಇದ್ದ ಭಾಗವತ್ರೆ ಸ್ವಲ್ಪ ಗಟ್ಟಿ ಬಾರಿಸಬಹುದು, ತುಂಬುತ್ತದೆ. ಅದೇ ಸಣ್ಣ ಇರ್ತದೆ ಕೆಲವು ಸ್ವರ, ಸಣ್ಣ ಅವ್ರ ಸ್ವರವೇ ಸಣ್ಣ ಇರ್ತದೆ. ಆಗ ನಾವು ಹಿತಮಿತವಾಗಿ ಬಾರಿಸ್ಬೇಕು, ಅವ್ರ ಸ್ವರ ಕೇಳ್ಬೇಕು. ಕೋಟೆಯಲ್ಲಿ ಏನಂದ್ರೆ ಭಾಗವತರ ಮೀರಿ ಹೋಗ್ಬಾರ್ದು ಹಿಮ್ಮೇಳ. ಖಂಡಿತವಾಗಿ ಹಿಮ್ಮೇಳ ಅಂದ್ರೆ ಹಾಗೆ ಭಾಗವತಿಗೆ ಅನುಕೂಲವಾಗಿ ಖಂಡಿತವಾಗಿ ಸಾಂಘಿಕವಾಗಿ ಎಲ್ಲರೂ ಕೂಡಿಗೆ ಹೌದೌದು ಕಾರ್ಯಕ್ರಮ ಕೊಡ್ಬೇಕು. ಇನ್ನೊಂದು ಏನಂದ್ರೆ ಚಾಲು ಕೊಟ್ಟಾಗ ಭಾಗವತರು ಆಲಾಪನೆಯನ್ನ ಅಲ್ಲಿಗೆ ಮೊಟಕುಗೊಳಿಸ್ಬೇಕು. ಯಾಕಂದ್ರೆ ಅವ್ರು ತಕೊಂಡು ಹೋಗ್ತಾರೆ, ಅವ್ರ ಕೈ ಚಾಲಕ ತೋರಿಸ್ಲಿಕ್ಕೆ ಇವ್ರು ಪದ್ಯ ಆಲಾಪನೆ ಕೊನೆವರೆಗೂ ಮಾಡ್ತಾ ಇದ್ರೆ ಅವ್ರು ಬಾರಿಸಿದ್ದು ಯಾರಿಗೂ ಕೇಳುದಿಲ್ಲ, ಅದು ಸ್ಪಷ್ಟತೆ ಆಗುದಿಲ್ಲ. ಖಂಡಿತವಾಗಿ ಅದಕ್ಕೆ ಒಂದು ಚಾಲು ಕೊಡ್ಲಿಕ್ಕೆ ಅಂತ ಒಂದು ಹೀಗುಂಟು ಕ್ರಮ. ಹೀಗೆ ಆಲಾಪನೆ ಮಾಡಿ ಚಾಲು ಬಿಟ್ಟುಕೊಟ್ರು, ಆಮೇಲೆ ಮತ್ತೆ ಮಧ್ಯ ಬಾಯಿ ಹಾಕ್ಲಿಕ್ಕೆ ಹೋಗ್ಬಾರ್ದು ಭಾಗವತ. ಆಗ ಅವ್ರು ಬಾರಿಸ್ಕೊಂಡು ಹೋಗಿ ಅದ್ ಕೆಂಡ ಕೊಡ್ತಾರ ಅವ್ರು, ಆಮೇಲೆ ಪದ್ಯ ತಗೊಳ್ಬೇಕು. ಹಾಗಿದ್ರೆ ಚಂದ. ಇಲ್ದಿದ್ರೆ ಎಲ್ಲವೂ ಒಟ್ಟು ಯಾವ್ದು ಕೇಳುದಿಲ್ಲ, ಇವ್ರ ಪದ್ಯವೂ ಸರಿ ಕೇಳುದಿಲ್ಲ, ಅವ್ರು ಬಾರಿಸಿದ್ದು ದಾರಿ ಮೇಲೆ ಬಿದ್ದು ಹೋಗ್ತದೆ. ಹಾಗೆ ಕುಡ್ಲಿ ದೇವದಾಸರವರು ತಮ್ಮ ಈ 40 ವರ್ಷದ ಯಕ್ಷಗಾನದ ಗುರುತನದ ಪಯಣದಲ್ಲಿಯೋ ಅಥವಾ ಯಕ್ಷಗಾನದ ಗುರುವಾಗಿ ತಮ್ಮ ಶಿಷ್ಯರಿಗೆ ಕಲಿಸುವುದರಲ್ಲಿಯೋ ಅಥವಾ ಕಾರ್ಯಕ್ರಮಗಳ ಪ್ರದರ್ಶನ ನೀಡುವುದರಲ್ಲಿ ಒಟ್ಟಿನಲ್ಲಿ ತಮ್ಮ ಯಕ್ಷ ಬದುಕಿನಲ್ಲಿ ಯಾವುದಾದ್ರೂ ಎಂದೂ ಮರೆಯದಂತ ಸಂತೋಷದ ದಿನವೋ ಕ್ಷಣವೋ ಅಥವಾ ಬಹಳ ದುಃಖವಾದಂತಹದ್ದು ಎನಿಸಿದಂತಹದ್ದು ಗಳಿಗೆಗಳು ಯಾವ್ದಾದ್ರು ಇದೆಯಾ? ನನ್ನ ಬದುಕಿನಲ್ಲಿ ಸಂತೋಷ ಅಂದ್ರೆ ಒಳ್ಳೆ ಪದ್ಯ ಹೇಳುವ ಭಾಗವತರು, ಶ್ರುತಿಬದ್ಧವಾಗಿ ಲಯಬದ್ಧವಾಗಿ. ಉದಾಹರಣೆಗೆ ನರಸಿಂಹದಾಸರು ಅಂತವ್ರು ಭಾಗವತರ ಸಿಕ್ಕಿದಾಗ ನಮ್ಗೆ ಬಹಳ ಖುಷಿ ಆಗ್ತದೆ. ಕೆಲವೊಮ್ಮೆ ಶ್ರುತಿ ಬಿಡುವ ಭಾಗವತರು ಸಿಗ್ತಾರೆ, ತಾಳ ಬಿಡುವ ಭಾಗವತರು ಸಿಗ್ತಾರೆ, ಹೇಳಿಕ್ ಬರೋದಿಲ್ಲ. ಅದು ಹವ್ಯಾಸಿಗಳು ಇರ್ಬೋದು ಅಥವಾ ಮೇಳದ ಭಾಗವತರು ಇರ್ಬೋದು. ಅಂತವ್ರು ಸಿಕ್ಕಿದ್ರೆ ಸ್ವಲ್ಪ ಬೇಸರ ಆಗ್ತದೆ. ಮತ್ತೆ ಅತಿ ಕಷ್ಟದ ಇದೇನ ನಾನ್ ಹೇಳಿದೆ, ನನ್ನ ಸ್ವರ ಹೋದಾಗ ಒಂದು ಮಾತ್ರ ನನ್ಗೆ ಬಹಳ ಬೇಸರ ಆದ್ಬಿಟ್ರೆ ಮತ್ತೆ ತೀರಾ ಬೇಸರ ಆಗುವಂತ ಘಟನೆಗಳೇನು ನಡೀಲಿಲ್ಲ. ಅಂದ್ರೆ ಸ್ವರ ಎನ್ನುವಂತ ತಮ್ಮ ಕೈ ಮೀರಿ ಹೋದಾಗ ಹೌದೌದು ನಮಗೆ ಬಹಳ ಅದು ಈಗಲೂ ಕಾಡ್ತದೆ ನನಗೆ. ಒಳ್ಳೆ ಪದ್ಯ ಹೇಳುವಾಗ ನಾನು ಎಷ್ಟೋ ಜನ ಭಾಗವತರಿಗೆ ಹೇಳಿದ್ದುಂಟು, ನೀವು ಸ್ವರವನ್ನು ಕಳ್ಕೋಬೇಡಿ, ಅದು ಅಮೂಲ್ಯ ಆಸ್ತಿ. ಭಾಗವತನಿಗೆ ಸ್ವರ ಹೋದ್ರೆ ಮತ್ತೆ ಅವನನ್ನು ಯಾರು ಕೇಳುವುದಿಲ್ಲ. ಅನೇಕ ಉದಾಹರಣೆಗಳಿದೆ ಹಿಂದಿನ ಭಾಗವತರಲ್ಲಿ. ಸ್ವರ ಹೋದ್ಮೇಲೆ ಮತ್ತೆ ಪ್ರೇಕ್ಷಕರೇ ಅವಾಯ್ಡ್ ಮಾಡ್ತಾರೆ ಅವನನ್ನು. ಯಾಕಂದ್ರೆ ಅವರು ಇದು ವಿದ್ಯೆ ಎಷ್ಟೊಂದು ಗೊತ್ತಿರುವುದಿಲ್ಲ ಪ್ರೇಕ್ಷಕರಿಗೆ. ಅದು ಎಂತ ಅವ್ರನ್ನ ಇಳಿಸಿ ಮಾರಾರೆ ಅಂತಾರೆ. ಒಳ್ಳೆ ಭಾಗವತರೇ, ಅಷ್ಟು ತಿಳುವಳಿಕೆ ಇದ್ದ ಭಾಗವತರು ಸ್ವರ ಇಲ್ಲಿದ ಕೂಡಲೇ ಹಿಂಪಾಗುದಿಲ್ಲ ಕೇಳಿಕ್ಕೆ. ಪ್ರೇಕ್ಷಕರೇ ಅವರನ್ನ ಕೆಳಗಿಳಿಸಿ ಬೇರೆಯವ್ರನ್ನ ಬನ್ನಿ, ಬೇರೆ ಬಂದವನಿಗೆ ಸ್ವರ ಮಾತ್ರ ಇರೋದು, ಮತ್ತಂತ ಇರುವುದಿಲ್ಲ ಅನ್ನೋದು ವಿಷಯ. ಹಾಗಾಗಿ ಭಾಗವತರಿಗೆ ಸ್ವರ ಮುಖ್ಯ. ನಾನು ಎಷ್ಟೋ ಜನ ಭಾಗವತರಿಗೆ ಹೇಳಿದ್ದೇನೆ, ಸ್ವರ ಕಳ್ಕೊಳ್ಬೇಡಿ, ಜಾಗ್ರತೆ ಮಾಡಿ ಅಂತ. ಇದೊಂದು ಬಹಳ ದುಃಖದ ವಿಷಯ. ಕುಡ್ಲಿ ದೇವದಾಸರ ಅವರೇ, ತಾವು ಯಕ್ಷಗಾನದಲ್ಲಿ ಎಲ್ಲೆಲ್ಲ ಪ್ರದರ್ಶನಗಳನ್ನು ಕೊಟ್ಟಿದ್ದೀರಿ ಅನ್ನೋ ಸ್ಮರಿಸಬಹುದಾ? ನಾನು ಭಾರತದಲ್ಲಿ ಸಾಧಾರಣ ಎಲ್ಲ ರಾಜ್ಯಗಳಿಗೆಲ್ಲ ಹೋಗಿ ಬಂದಿದ್ದೇವೆ. ವಿದೇಶಕ್ಕೆ ಹೋದ ನೆನಪು? ವಿದೇಶ ಇದೆ, ಜರ್ಮನಿ. ನಾನು ಫಸ್ಟ್ ಹೋದೆ ವಿದೇಶಕ್ಕೆ 40 ದಿನ, ಜರ್ಮನಿ 1 ತಿಂಗಳು, ಸ್ಕಾಟ್ಲೆಂಡ್ 5 ದಿನ, ಸ್ವೀಡನ್ 5 ದಿನ, ಆಮೇಲೆ ಸಿಂಗಾಪುರ, ಆಸ್ಟ್ರೇಲಿಯಾ, ಐರ್ಲೆಂಡು, ಮತ್ತೆ ಸ್ವಿಟ್ಜರ್ಲ್ಯಾಂಡು, ಹಾಗೆ ಒಂದು 6-7 ದೇಶಕ್ಕೆ ಹೋಗಿದ್ದೇನೆ. ಅನೇಕ ದೇಶ. ಕುಡ್ಲಿ ಅವರೇ, ತಮಗೆ ಈ ಯಕ್ಷಪಾಯಣದಲ್ಲಿ ಆದಂತ ಸನ್ಮಾನಗಳನ್ನ ಸ್ಮರಿಸಿಕೊಳ್ಬಹುದಾ? ಸನ್ಮಾನ ಮೊದಲು ನಮ್ಮ ಗುರುಗಳ ಹೆಸರಲ್ಲಿ ಒಂದು ಸನ್ಮಾನ ಸಿಕ್ಕಿತ್ತು ನನಗೆ, ಮಾಬ್ಲಕಾರ್ ಅಂತ ಹೆಸರಲ್ಲಿ. ಆಮೇಲೆ ನಮ್ಮ ಊರಿನಲ್ಲಿ ಒಂದು ಸನ್ಮಾನ ಮಾಡಿದ್ದಾರೆ. ಪ್ರಾರಂಭದಲ್ಲಿ ಆದ ನಮ್ಮ ಊರಿನಲ್ಲೇ ಕೂಡ್ಲಿ ಅನ್ನುವ ಅಲ್ಲಿ ಒಂದು ಜನಾರ್ದನ ದೇವಸ್ಥಾನ ಇದೆ, ಅಲ್ಲಿ ಒಂದು ಸನ್ಮಾನ ಮಾಡಿದ್ದಾರೆ. ಆಮೇಲೆ ನಮ್ಮ ಗುರುಗಳು ಮಾಬ್ಲಕಾರ್ ಅಂತ ಹೆಸರಲ್ಲಿ ಒಂದು ಕೋಟದಲ್ಲಿ ಸನ್ಮಾನ ಮಾಡಿದ್ದಾರೆ. ಆಮೇಲೆ ತುಂಬಾ ಸಂಸ್ಥೆಗಳು ಸಕ್ಕಟ್ಟು ನಮ್ಮ ಅಜ್ಜನ ಹೆಸರಲ್ಲಿ ಸನ್ಮಾನ ಬಂದಿದೆ, ಕಳಾರ್ ಕಳಬೆಟ್ಟು, ವಡ್ಡರ್ಸೆ, ಅನೇಕ ಹಾವಂಜೆ, ತುಂಬಾ ಕಡೆ ಸನ್ಮಾನ ಆಗಿದೆ. ಆಮೇಲೆ ಕಲಾರಂಗದವರು ಒಂದು 2 ವರ್ಷದಿಂದ ಒಂದು ಸನ್ಮಾನ ಕೊಟ್ಟಿದ್ದಾರೆ ನಮ್ಮ ಇದರಲ್ಲಿ. ಅದು ದತ್ತಿನಿಧಿ ಪ್ರಶಸ್ತಿ. ಈ ವರ್ಷ ಒಂದು ಗೌರ್ಮೆಂಟ್ ಇಂದ ಅಕಾಡೆಮಿಯಿಂದ ದತ್ತಿನಿಧಿ ಪ್ರಶಸ್ತಿ ಬಂದಿದೆ. ನಮ್ಮ ಟರ್ಕಿ ಹಾಸ್ಯಗಾರ ಪರಮಯ ಹಾಸ್ಯಗಾರರ ಹೆಸರಲ್ಲಿ ಒಂದು ಬಂದಿದೆ ಸದ್ಯ. ಅನೇಕ ಕಾರ್ಯಕ್ರಮಗಳಲ್ಲಿ ಹೌದೌದು. ತಮ್ಗೆ ರಾಜ್ಯೋತ್ಸವ ಪ್ರಶಸ್ತಿಗಳು ಬರಲಿ ಅನ್ನೋದು ಆಶೆ ಇದೆ. ಆ ರೀತಿ ಯಾವ್ದಾದ್ರು ಪ್ರಯತ್ನಗಳು ಮಾಡಿದೀರಾ? ಇಲ್ಲ, ನಾನು ಪ್ರಶಸ್ತಿಗಾಗಿ ಪ್ರಯತ್ನ ಮಾಡುದಿಲ್ಲ. ಪ್ರಯತ್ನ ಮಾಡದೆ ಪ್ರಶಸ್ತಿ ಸಿಗುದಿಲ್ಲ. ಆದ್ರಿಂದ ನಮ್ಗೆ ಅದು ಬಹುಶಃ ಸಿಗುದಿಲ್ಲ. ನನ್ಗದು ತಮಗಾಗಿ ಬಂದಿದ್ದು ಅವರೇ ಕರೆದು ಕೊಟ್ಟದ್ದು ಬಿಟ್ರು ನಾನಾಗಿ ಕೊಡಿ ಅಂತ ನಾನು ಯಾರಿಗೂ ಕೇಳಲಿಲ್ಲ, ಯಾರಿಗೂ ಹೇಳಿಲ್ಲ. ಮುಂದಿನ ದಿನಮಾನಗಳಲ್ಲಿ ಮುಂದಿನದಲ್ಲೂ ನಾನು ಮಾಡುದಿಲ್ಲ ಅಂತ ನಂಗೆ ಬರ್ತಿದ್ರು ಅಡ್ಡಿಲ್ಲ.
ಖಂಡಿತವಾಗಿ ತಮ್ಮ ವಿದ್ವತ್ತಿಗೆ ರಾಜ್ಯ ಪ್ರಶಸ್ತಿಗಳು ಬರಲಿ ಅನ್ನುವಂತ ಒಂದು ಹಾರೈಕೆಯನ್ನ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇವೆ. ಹಾಗೆ ಕೂಡ್ಲಿ ದೇವದಾಸರಾವ್ ಅವರೇ, ತಮ್ಮ ಕುಟುಂಬದ ಬಗ್ಗೆ, ತಮ್ಮ ಮನೆಯ ಬಗ್ಗೆ ಒಂದು ಹೇಳ್ಬೋದು. ಮನೆ ಅಂದ್ರೆ ನಾನು ತಂದೆ ತಾಯಿ ತೀರಿ ಹೋಗಿದ್ದಾರೆ ಈಗ. ನಾನು ನನ್ನ ಹೆಂಡತಿ ಶಾಲಿನಿ ಅಂತ, 2 ಮಕ್ಕಳು, ದೊಡ್ಡವನು ನಿರಂಜನ, ಎರಡನೇವನು ನಾಗರಾಜ. ಅವರಿಬ್ಬರಿಗೂ MSc B.Ed ಆಗಿ ಇಬ್ರು ಲೆಕ್ಚರ್ ಆಗಿದ್ದಾರೆ. ಒಬ್ಬ ಬಳ್ಳಾರಿಲಿದ್ದಾನೆ, ಒಬ್ಬ ಇಲ್ಲಿ ಸುಜ್ಞಾನದಲ್ಲಿದ್ದಾನೆ 2 ವರ್ಷದಿಂದ. ದೊಡ್ಡವನಿಗೆ ಮದುವೆ ಆಗಿ ಒಂದು ಮಗು ಇದೆ, ಗಂಡು ಮಗು ಇದೆ, ಶ್ರೀಶ್ ಅಂತ. ಸೊಸೆ ಹೆಸರು ಅಶ್ವಿನಿ ಅಂತ. ಮತ್ತೀಗ ಸಣ್ಣವನಿಗೆ ಮದುವೆ ಆಗ್ಲಿಲ್ಲ, ಗೊತ್ತುಂಟು ನಿಮ್ಗೆ, ನಮ್ಮಲ್ಲಿ ಹೆಣ್ಣು ಸಿಗುದಿಲ್ಲ, ಸಿಕ್ಕಿದ್ರು ಒಂದು ಮಾಡ್ಬೇಕು ಅಂತ ಉಂಟು, ಆಸೆ ಉಂಟು. ಒಂದು ಸುಖಿ ಕುಟುಂಬದಲ್ಲಿ ತಾವಿದ್ದೀರಿ. ಕೂಡ್ಲಿ ದೇವದಾಸರಾವ್ ಅವರೇ, ಕಲಾಜೀವಿ ಯೂಟ್ಯೂಬ್ ಚಾನಲ್ ಸಾದರಪಡಿಸುವಂತಹ ಒಡ್ಡೋಲಗ ಕಾರ್ಯಕ್ರಮದ ಸುವರ್ಣ ಸಂಭ್ರಮದ 50ನೇ ಅತಿಥಿಗಳಾಗಿ ತಾವು ಆಗಮಿಸಿದ್ದೀರಿ. ನಾವು ನಮ್ಮ ಸಂಸ್ಥೆಯವರು ಮಾಡ್ತಿರುವಂತಹ ಯಕ್ಷ ಕಲಾವಿದರ ಬದುಕಿನ ಪುಟಗಳನ್ನ ತೆರೆದಿಡುವಂತಹ ಈ ಒಂದು ಪ್ರಯತ್ನ, ನಮ್ಮ ಈ ಒಡ್ಡೋಲಗ ಕಾರ್ಯಕ್ರಮಕ್ಕೆ ವಿಶೇಷ ಅತಿಥಿಗಳು ತಾವು. ಈ ಕಾರ್ಯಕ್ರಮದ ಕುರಿತು ತಮ್ಮ ಮಾತುಗಳು. ನಿಜವಾಗಿ ಇದು ಒಳ್ಳೆ ಕೆಲಸ. ಯಾಕಂದ್ರೆ ಕಲಾವಿದರಿಗೆ ಅವರ ಒಳಗಿನ ಒಂದು ವಿಷಯವನ್ನ ಹೇಳ್ಕೊಳ್ಳಿಕ್ಕೆ ಅವಕಾಶ ಇರುವುದಿಲ್ಲ, ಎಲ್ಲರಲ್ಲಿ ಹೇಳ್ಕೊಳ್ಳಿಕ್ಕೆ ಆಗುದಿಲ್ಲ. ಇದು ಈಗ ತುಂಬಾ ಜನಕ್ಕೆ ತಲುಪ್ತದೆ. ಆದ್ರಿಂದ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ. ನನ್ನನ್ನ ತುಂಬಾ ಸಮಯದಿಂದ ಕರಿತಾ ಇದ್ರೆ ನನಗೆ ನಿಜವಾಗಿ ನಾನು ಪ್ರಚಾರ ಪ್ರಿಯನಲ್ಲ, ಅಥವಾ ನಾನು ಹೇಳ್ಕೊಳ್ಳುವ ಜನವೂ ಅಲ್ಲ, ಮೊದ್ಲಿಂದ ಅಷ್ಟೇ. ಅದಕ್ಕೆ ನಾನು ಅವಾಯ್ಡ್ ಮಾಡ್ತಾ ಇದ್ದೆ. ಆದ್ರೆ ಈ ಸಲ ಏನ್ ಮಾಡ್ಲಿಕ್ಕೆ ಆಗಿಲ್ಲ, ಸಿಕ್ಕಿ ಬಿದ್ದಿದ್ದೇನೆ ನಿಮ್ಮ ಹತ್ರ, ಈಗ ಬಂದ್ ಮಾಡಿ ಹೇಳಿದ್ದೇನೆ. ಆದ್ರೆ ನಿಜವಾಗಿ ಒಳ್ಳೆ ಕೆಲಸ. ಕೆಲವರಿಗೆ ಇದು ಅಗತ್ಯ ಕೂಡ. ನಾವು ಅದನ್ನೆಲ್ಲ ಬಯಸುವವರಲ್ಲ, ಹಾಗಾಗಿ ನಮ್ಗೆ ಅದು ಬೇಕಾಗಿ ಕಾಣಲಿಲ್ಲ ಅಷ್ಟೇ. ಬಿಟ್ರೆ ನಿಜವಾಗಿ ಕಲಾವಿದರಿಗೆ ಪ್ರಚಾರಕ್ಕೂ ಆಗ್ತದೆ, ಯಾರಂತ ಗುರುತಿಸ್ಲಿಕ್ಕೂ ಆಗ್ತದೆ ಜನರಿಗೆ. ಅದು ಒಳ್ಳೆ ಕೆಲಸ ಮಾಡ್ತಾ ಇದ್ರು. ಕೂಡ್ಲಿ ದೇವದಾಸರಾವ್ ಇದುವರೆಗೆ ತಮ್ಮ ಅಮೂಲ್ಯವಾದ ಸಮಯದನ್ನ, ತಮ್ಮ ತರಬೇತಿಯ ಸಮಯದ ಮಧ್ಯೆಯೂ ನಮ್ಮ ಕರೆಯನ್ನು ಮಾನಿಸಿ ಬಂದು ನಮ್ಮ ಈ ಕಲಾಜೀವಿ ಯೂಟ್ಯೂಬ್ ಚಾನಲ್ ಸಾದರಪಡಿಸುವಂತಹ ಒಡ್ಡೋಲಗ ಕಾರ್ಯಕ್ರಮದ ಅತಿಥಿಗಳಾಗಿ, ಖಂಡಿತವಾಗಿಯೂ ಇವತ್ತು ನಾವು ಕಾರ್ಯಕ್ರಮ ಮಾಡಿದ್ದಕ್ಕೆ ಸಾರ್ಥಕತೆ ನಮಗಿದೆ. 50ರ ಸಂಭ್ರಮದಲ್ಲಿ 40 ವರ್ಷಗಳ ಯಕ್ಷ ಪಯಣದ ಗುರುಯಾದಿಯಾಗಿ ನಿಂತು ಅದೆಷ್ಟೋ ಯಕ್ಷಗಾನ ರಂಗಕ್ಕೆ ಮೇರು ಕಲಾವಿದರನ್ನ ಕೊಟ್ಟಂತ ಕೀರ್ತಿ ತಮಗಿದೆ. ತಮ್ಮ ಗುರುತನದಲ್ಲಿ ಕಲಿತಂತ ವಿದ್ಯಾರ್ಥಿಗಳು ಯಕ್ಷರಂಗದಲ್ಲಿ ಬೆಳಗಲಿ ಎನ್ನುವ ಆಶಯದೊಂದಿಗೆ ತಮ್ಮ ಈ ಇಳಿ ವಯಸ್ಸಿನಲ್ಲಿ ಕೂಡ ತಾವು ಯಕ್ಷರಂಗಕ್ಕೆ ತಮ್ಮನ್ನು ತಾವು ಸಮರ್ಪಿಸಿಕೊಂಡವರಿದ್ದೀರಿ. ಈ ಕಾರ್ಯಕ್ರಮಕ್ಕೆ ತಾವು ಆಗಮಿಸಿದಂತ ತಮಗೆ ನಮ್ಮ ಸಂಸ್ಥೆ ಪರವಾಗಿ ಮತ್ತು ಸಮಸ್ತ ವೀಕ್ಷಕರ ಪರವಾಗಿ ತುಂಬು ಹೃದಯದ ಕೃತಜ್ಞತೆಗಳನ್ನ ಸಲ್ಲಿಸ್ತಾ, ಶ್ರೀದೇವರು ತಮಗೆ ಆಯುರ, ಆರೋಗ್ಯ, ಐಶ್ವರ್ಯ, ಸುಖ, ಶಾಂತಿ, ನೆಮ್ಮದಿಯನ್ನು ಕೊಡುವುದರ ಜೊತೆಗೆ ಇನ್ನಷ್ಟು ಕಲಾವಿದರನ್ನ ಬೆಳೆಸುವಂತಹ ಮನಸ್ಸು, ಶಕ್ತಿಯನ್ನು ಕೊಡ್ಲಿ. ಹಾಗೆ ತಮ್ಮಿಂದ ಕಲಿತಂತಹ ಕಲಾವಿದರೆಲ್ಲರೂ ಬಾನೆತ್ತರದಲ್ಲಿ ಯಕ್ಷರಂಗದಲ್ಲಿ ಮಿನಗಲಿ ಅಂತ ಆಗಲಿ ಅನ್ನೋದಾಗಿ ಬಿಡುತ್ತಾ ತಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ತಮಗೆ ನಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ನಮಸ್ಕಾರ, ಧನ್ಯವಾದ. ನೋಡಿದ್ರಲ್ಲ ವೀಕ್ಷಕರೇ, ಇವಿಷ್ಟು ಯಕ್ಷರಂಗದ ಸವ್ಯಸಾಚಿ ಎನಿಸಿಕೊಂಡಂತ ಕೂಡ್ಲಿ ದೇವದಾಸರಾವ್ ಯಕ್ಷಗುರುಗಳು, ಸುದೀರ್ಘ 40 ವರ್ಷಗಳ ಯಕ್ಷಾನುಭವವನ್ನು ಹೊಂದಿರುವಂತಹ ಯಕ್ಷಗುರುಗಳ ಮನಸ್ಸಿನ ಈ ಮಾತುಗಳು. ಯಕ್ಷಗಾನ ಕಲಾವಿದರ ಬದುಕಿನ ಕತೆ, ವ್ಯತೆ, ನೋವು, ನಲಿವುಗಳನ್ನ ಅನಾವರಣಗೊಳಿಸುವ ನಮ್ಮ ಕಲಾಜೀವಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ನಿಮ್ಮವರಿಗೆಲ್ಲ ತಲುಪಿಸುವ ಮೂಲಕ ನಮ್ಮ ಪ್ರಯತ್ನಕ್ಕೆ ತಮ್ಮ ಪ್ರೋತ್ಸಾಹವಿರಲಿ. ಮುಂದಿನ ಮನಸ್ಸಿನ ಮಾತುಗಳನ್ನಾಡುವ ಅತಿಥಿಗಳೊಂದಿಗೆ ಮತ್ತೆ ಭೇಟಿಯಾಗ್ತೇನೆ. ಈ 50ರ ಸಂಭ್ರಮ ಸದಾ ತಮ್ಮ ಚಿತ್ತಬಿತ್ತಿಯಲ್ಲಿ ಹಸನಾಗಿ ಇರಲಿ ಎನ್ನುವಂತ ಆಶಯದೊಂದಿಗೆ ಮತ್ತೆ ಸಿಗ್ತೇನೆ. ಯಕ್ಷಗಾನಂ ವಿಶ್ವಗಾನಂ.